ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ಸ್ವಾಮಿ. ವಾಕ್ಯ ಭಾಗಕ್ಕಾಗಿ ನಾ ಹೋಗುವಾಗ ಸ್ವಾಮಿ ದೇವರಾತ್ಮನೇ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀನಿ. ನೀವು ತಾನೇ ಬಂದು ನಮ್ಮೊಟ್ಟಿಗೆ ಮಾತನಾಡಿ ನೀವು ತಾನೇ ಕಾರ್ಯ ಮಾಡಬೇಕೆಂದಾಗ ನಾವು ಪ್ರಾರ್ಥಿಸ್ತಾ ಇದ್ದೀನಿ. ಅಪ್ಪ, ನೀನು ಮಾತನಾಡುವಾಗ ನಾವೆಲ್ಲರೂ ನಿನ್ನ ವಾಕ್ಯವನ್ನು ಕೇಳಿ ವಾಕ್ಯದ ಪ್ರಕಾರ ನಡೆದು ಈ ಲೋಕದಲ್ಲಿ ಅಪ್ಪ ಆಶೀರ್ವಾದ ಹೊಂದುವ ಹಾಗೆ, ನಿನ್ನ ವಾಕ್ಯವನ್ನು ಅರ್ಥಕೊಳ್ಳುವ ಹಾಗೆ ನೀವು ತಾನೇ ಕಾರ್ಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆಯೇ, ಆಮೆನ್. ದೇವರ ನಾಮ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ವಾಕ್ಯ ಮಾಡ್ತಾ ಹೋಗೋಣ. ಇವತ್ತಿನ ವಾಕ್ಯ ಅಂಶ ಏನಂದ್ರೆ, ದೇವರನ್ನು ಅರ್ಥಕೊಂಡು ಆರಾಧಿಸುವಾಗ ಅಥವಾ ಸೇವಿಸುವಾಗ ಏನಾಗುತ್ತೆ ಎಂಬುದಾಗಿ ನಾವು ಧ್ಯಾನ ಮಾಡಿಕೊಳ್ಳೋಣ. ನಾವು ಒಂದು ವಾಕ್ಯ ಭಾಗ ಓದ್ಕೊಳ್ಳೋಣ. 1 ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 9ನೇ ವಚನ. 1 ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 9ನೇ ವಚನ ಏನ್ ಹೇಳುತ್ತೆ? ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಆತನನ್ನೇ ಸೇವಿಸು. ಯೆಹೋವನು ಎಲ್ಲಾ ಹೃದಯಗಳನ್ನು ವಿಚಾರಿಸುವವನು, ಎಲ್ಲಾ ಮನಸ್ಸಂಕಲ್ಪಗಳನ್ನು ಬಲವನ್ನು ಆಗಿರುತ್ತಾನಲ್ಲ. ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು. ಆತನನ್ನೇ ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿಬಿಡುವನು. ಇಲ್ಲಿ ನಾವು ನೋಡ್ತೇವೆ, ಈ ಒಂದು ಅಂಶದ ಕುರಿತೆ ನಾವು ಇವತ್ತು ಧ್ಯಾನ ಮಾಡೋಣ. ಈ ಒಂದು ವಾಕ್ಯದ ಕುರಿತೆ ನಾವು ಧ್ಯಾನ ಮಾಡೋಣ. ಇಲ್ಲಿ ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರ ಅರಿತುಕೊಂಡು, ಅಂದ್ರೆ ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ ಏನೋ ಒಂದು ಬುದ್ಧಿವಾದಗಳು ಹೇಳ್ತಾ ಇದ್ದಾನೆ. ಏನಂತ? ನನ್ನ ಮಗನಾದ ಸೊಲೊಮೋನನೇ, ನೀನು ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು, ಅಂದ್ರೆ ನಿನ್ನ ತಂದೆ ಅಂದ್ರೆ ದಾವೀದನ ದೇವರು. ದಾವೀದನ ದೇವರು ಯಾರು? ಯೆಹೋವ. ದಾವೀದನ ದೇವರು ಯಾರಂದ್ರೆ ಯೆಹೋವ. ಯೆಹೋವ ಅಂದ್ರೆ ಸೃಷ್ಟಿಕರ್ತನು, ಇಡೀ ಲೋಕವನ್ನು ಪರಿಪಾಲಿಸುವಂತವನು. ಆ ದೇವರು, ದಾವೀದನ ದೇವರು ಯಾರಂದ್ರೆ, ದಾವೀದನ ಎಂತ ಸ್ಥಿತಿಯಲ್ಲಿದ್ದಂದ್ರೆ ಒಂದು ಸಾಧಾರಣ ಕುರಿ ಮೇಯಿಸುವಂತವನಾಗಿದ್ದನು. ಕುರಿ ಮೇಯಿಸುವಂತವನ ದೇವರೇನ್ ಮಾಡ್ತಾನಂದ್ರೆ ಕಾರಿಸ್ಕೊಂಡು ಅವನ ರಾಜನಾಗಿ ಮಾಡ್ತಾನೆ. ಒಂದು ಸಾಧಾರಣವಾಗಿ ಕುರಿ ಮೇಯಿಸುವಂತವನು ಒಬ್ಬ ರಾಜನಾಗ್ಬೇಕಂದ್ರೆ ಅಷ್ಟು ಸುಲಭವಲ್ಲ. ತುಂಬಾ ಕಠಿಣವಾಗಿರ್ತದೆ, ತುಂಬಾ ಕಷ್ಟ ಇರ್ತದೆ. ಆದರೂ ಆ ರಾಜನಾಗಿ ಮಾರ್ಪಡಿಸಿದಂದ್ರೆ ಅದಕ್ಕೆ ಒಂದೇ ಕಾರಣ. ಏನ್ ಕಾರಣ ಅಂದ್ರೆ, ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು. ದಾವೀದನು ದೇವರ ಭಯಭಕ್ತಿಯಲ್ಲಿ ಜೀವಿಸ್ತಾ ಇದ್ದನು. ದೇವರ ಆಜ್ಞೆಯನ್ನು ಮೀರಿದೆ ದೇವರೊಂದಿಗೆ ತನ್ನ ಜೀವಿತವನ್ನು ಮುನ್ನಡೆಸ್ತಾ ಇದ್ದಾನೆ. ಅವನು ಅಡವಿಯಲ್ಲಿ ಇದ್ರು ಕೂಡ ಕುರಿಗಳ ಮೇಯಿಸ್ತಾ ಇದ್ರು. ದೇವರ ಮಾತು ಅವನು ತಪ್ಪದೆ ನಡೀತಾ ಇದ್ದ. ನಡುತ್ತಾ ಇದ್ದ, ಜೀವಿಸ್ತಾ ಇದ್ದ. ಹಾಗಾಗಿ ಅಂತ ದೇವಾದಿ ದೇವರಿಗೆ ಮಹಿಮುಂಟಾಗ್ಲಿ. ಅದಕ್ಕೆ ತನ್ನ ಮಗನಿಗೆ ಒಂದು ಬುದ್ಧಿವಾದ ಹೇಳ್ತಾ ಇದ್ದಾನೆ. ತನ್ನ ಮಗನಿಗೆ ತಿಳುವಳಿಕೆ ಹೇಳ್ತಾ ಏದಂತ, ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರ್ಥಕೊಂಡು, ಏನಂತ ಅರ್ಥಕೊಳ್ಬೇಕು ಅಂದ್ರೆ, ಆತನು ಸರ್ವಶಕ್ತನಾದ ದೇವರು, ಆತನಿಗೆ ಅಸಾಧ್ಯವಾದ ಯಾವುದಿಲ್ಲ. ನಮ್ಮ ದೇವ್ರಿಗೆ ಏನಾದ್ರೂ ಅಸಾಧ್ಯವಾದ ಇದಂದ್ರೆ ಉಂಟಾ? ಏನೂ ಇಲ್ಲ. ಆತನು ಏನು ಬೇಕಾದರೂ ಮಾಡಬಲ್ಲ. ಕತ್ತಲ ಇದ್ದಂತ ಈ ಲೋಕವನ್ನ, ಶೂನ್ಯವಾಗಿದ್ದಂತ ಲೋಕವನ್ನ ಏನ್ ಮಾಡ್ದ? ಅದು ಹಂದವಾಗಿ ಮೇಲೆ ಬೆಳಕು, ಕೆಳಗೆ ಆಕಾಶ ನಕ್ಷತ್ರಗಳ ಮೇಲೆ ಮತ್ತು ಭೂಮಿ ಕೆಳಗೆ ಮತ್ತು ನೀರನ್ನ ವಿಭಾಗ ಮಾಡಿ, ಭೂಮಿಯನ್ನು ಸೃಷ್ಟಿ ಮಾಡಿ, ಭೂಮಿ ಒಳಗಡೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನ, ಜೀವ ಜಂತುಗಳನ್ನ ಎಲ್ಲವನ್ನು ಸೃಷ್ಟಿ ಮಾಡಿರುವಂತ ದೇವರು. ಆತನಿಗೆ ಅಸಾಧ್ಯವಾದ ಯಾವುದಿಲ್ಲ. ಹಾಗಾಗಿ ಆ ಸರ್ವಶಕ್ತನಾದ ದೇವರನ್ನ ನೀನು ಅರ್ಥಕೊಂಡು ತಿಳ್ಕೊಂಡು ನೀನ್ ಏನ್ ಮಾಡ್ಬೇಕಂದ್ರೆ, ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಆತನನ್ನೇ ಸೇವಿಸು. ಅಂದ್ರೆ ಸಂಪೂರ್ಣ ಹೃದಯ ಅಂದ್ರೆ ನಮ್ಮಲ್ಲಿ ಯಾವುದೇ ಒಂದು ಕಲ್ಮಶ ಇರಬಾರ್ದು. ದಾವೀದನ ಹತ್ರ ಒಂದೇ ಒಂದು ಸಾಲ ಆತನ ಪಾಪ ಮಾಡ್ಬಿಡ್ತಾನೆ. ಆ ಪಾಪ ಮಾಡಿ 51ನೇ ಕೀರ್ತನೆ ಬರೀತಾನೆ.
ದೇವ್ರ ಹತ್ರ ಪಶ್ಚಾಪಟ್ಟು ಗೋಳಾಡಿ ಹತ್ತು ಉಪವಾಸ ಇದ್ದು ಆತನ ಮತ್ತೆ ತಾನು ಕಳ್ಕೊಂಡಿರೋದು ಮತ್ತೆ ಪಡ್ಕೊಳ್ಬೇಕಂದ್ರೆ ಎಷ್ಟೋ ಪ್ರಯಾಸ ಪಡ್ತಾನೆ. ಪ್ರಯಾಸ ಪಟ್ಟು ಮತ್ತೆ ಏನ್ ಕಳ್ಕೊಂಡಿರ್ತಾನೆ ಅದು ಪಡ್ಕೊಂಡು ಮತ್ತೆ ಆತನ ದಾರಿ ತಪ್ಪೋದೇ ಇಲ್ಲ. ಆಮೇಲೆ ಆತನ ಏನ್ ಮಾಡ್ತಾನಂದ್ರೆ ದೇವ್ರನ್ನ ಯಾವಾಗ್ಲೂ ಒಳ್ಳೆ ಹೃದಯದಿಂದ ಸಂಪೂರ್ಣ ಹೃದಯದಿಂದ ದೇವರನ್ನ ಆರಾಧಿಸ್ತಾ ಇದ್ದ, ದೇವರ ಆಜ್ಞೆ ಪಾಲಿಸ್ತಾ ಇದ್ದ. ಆತನ ಎಲ್ಲಾದ್ರೂ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಏನಾದ್ರೂ ಕೆಲಸ ಮಾಡ್ಬೇಕಂದ್ರೆ ದೇವರನ್ನ ವಿಚಾರಿಸದೆ ಆತನ ಏನ್ ಕೆಲಸ ಮಾಡ್ತಾ ಇರ್ಲಿಲ್ಲ. ದೇವ್ರ ವಿಚಾರಿಸದೆ ಏನು ಕೆಲಸ ಮಾಡ್ತಾ ಇಲ್ಲ. ನಾವುಗಳಾದ್ರೆ ಏನ್ ಮಾಡ್ತೀವಿ, ಯಾರ್ದು ಗೌರವನೇ ಕೊಡಲ್ಲ. ನಮ್ಮ ಕುಟುಂಬಗಳಲ್ಲೇ ಆಗಲ್ ನೋಡ್ರಿ. ಕೆಲವು ಕುಟುಂಬಗಳಲ್ಲಿ ನೋಡುವಾಗ ಮಕ್ಕಳು ತಂದೆ ತಾಯಿ ಏನು ಹೇಳೋದಿಲ್ಲ, ಅವ್ರಿಗೆ ಇಷ್ಟಾನುಸಾರವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಗಂಡನಿಗೆ ಹೆಂಡತಿ ಏನು ಹೇಳೋದಿಲ್ಲ, ಹೆಂಡತಿಗೆ ಗಂಡನ ಏನು ಹೇಳೋದಿಲ್ಲ, ಅವ್ರವ್ರ ಇಷ್ಟಾನುಸಾರವಾಗಿ ಅವ್ರು ಹೋಗ್ತಾ ಇರ್ತಾರೆ. ಆದ್ರೆ ದಾವೀದನ ಏನಾಗಿದ್ದಂದ್ರೆ ಆತನು ದೇವರನ್ನು ಕೇಳೋದು ಯಾವ ಕೆಲಸ ಮಾಡಿದ. ಎಲ್ಲಾದ್ರೂ ಯುದ್ಧಕ್ಕೆ ಹೋಗ್ಬೇಕಾ, ದೇವರನ್ನ ಕೇಳಿ ಆತನು ಯುದ್ಧಕ್ಕೆ ಹೋಗ್ತಾ ಇದ್ದ. ಏನು ದೇವರನ್ನ ಕೇಳಿ, ಅಪ್ಪ ನಾನು ಹೋಗ್ಬೋದಾ ಬೇಡವಾ, ಏನು ಪಾಸ್ಟರ್ ಹತ್ರ ಪ್ರವಾದಿ ಹತ್ರ ಹೋಗಿ ನಾನು ಇಂಥವ್ರ ಶತ್ರು ಬರ್ತಾ ಇದ್ದಾರೆ, ಅವ್ರ ಮೇಲೆ ನಾನು ಯುದ್ಧಕ್ಕೆ ಹೋಗ್ಬೇಕೋ ಬೇಡವೋ ದೇವರನ್ನು ವಿಚಾರಿಸು. ಅವಾಗ ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಹೋಗು, ನಾನು ಅವ್ರ ನಿನ್ ಕೈಗೆ ಒಪ್ಪಿಸ್ಕೊಡ್ತೀನಿ ಅಂದ್ರೆ ಹೋಗ್ತಾ ಇದ್ದ. ದೇವ್ರನ್ನ ಆರಾಧನೆ ಮಾಡುವುದರಲ್ಲಿ ಅಷ್ಟೇ. ಅದನ್ನೊಂದ್ಸಾರಿ ಮಂಜೂಷ ಎತ್ಕೊಂಡು ಬರ್ತಾ ಇರ್ತಾರೆ. ಎತ್ಕೊಂಡು ಬರುವಾಗ ಇಡೀ ಗ್ರಾಮಸ್ಥರು, ಆ ರಾಜ್ಯದವರೆಲ್ಲಾನು, ಬಡವರು, ಈ ದೀನರು, ದಲಿತರು ಪ್ರತಿಯೊಬ್ಬರು ಆ ದೇವರ ಆರಾಧನೆ ಮಾಡ್ಕೊಂಡು ಎತ್ಕೊಂಡು ಬರ್ತಾ ಇದ್ರೆ ಈತನ ರಾಜನಾಗಿ ಒಂದು ಚೆನ್ನಾಗಿದ್ದಂತ ಅವನು ಈತನ ಏನ್ ಮಾಡ್ತಾನೆ ಅಂದ್ರೆ ರಾಜನ ಸ್ಥಾನವನ್ನು ಆತನು ಪಕ್ಕಕ್ಕಿಟ್ಟುಬಿಟ್ಟು ಆ ದೇವರ ಆರಾಧನೆ, ಆ ದೇವರ ಆಲಯ ಮಂಜುಷವನ್ನು ಬಂಡಿ ಮೇಲೆ ಎತ್ಕೊಂಡು ಬರುವಾಗ ಏನ್ ಮಾಡ್ತಾನೆ ಅಂದ್ರೆ ಆತನು ಎಷ್ಟೋ ಶ್ರದ್ಧೆಯಿಂದ ಭಕ್ತಿಯಿಂದ ಆಡುತ್ತಾ ಕುಣಿಯುತ್ತಾ ನಾಟ್ಯ ಮಾಡ್ತಾ ಏನ್ ಮಾಡ್ತಾನೆ, ದೇವ್ರ ಆರಾಧನೆ ಮಾಡ್ಕೊಂಡು ಆ ಮಂಜುಷ ತಗೊಂಡ್ ಬರ್ತಾ ಇರ್ತಾರೆ. ಆತನ ದಾವೀದನ ಹೆಂಡತಿ ನೋಡಿ ಏನ್ ಮಾಡ್ತಾರೆ ಅಂದ್ರೆ ಈ ಕೆಲಸಗಾರರು ಕೂಲಿಯವ್ರ ಜೊತೆ ನೀನು ಹೋಗಿ ಡ್ಯಾನ್ಸ್ ಆಡ್ತಾ ಇದೆಯಲ್ಲ, ನೀನ್ ನಾಟ್ಯ ಮಾಡ್ತಾ ಇದೆಯಲ್ಲ, ನಿನ್ಗೆ ನಾಚಿಕೆ ಆಗಲ್ವಂತಂದ್ರೆ ದಾವೀದನ ಹೇಳ್ತಾನೆ, ನನ್ನ ದೇವರ ಆರಾಧಿಸೋದಕ್ಕಾಗಿ, ನನ್ನ ದೇವರ ಮಹಿಮೆ ಕೊಡಿಸೋದಕ್ಕಾಗಿ ನಾನು ಕೂಲಿಯವರಿಗಿಂತ ಕಡೆ ಬೇಕಾದ್ರೆ ನಾನು ಹಿಡಿದೋಗ್ಬಿಡ್ತೀನಿ. ಯಾಕಂದ್ರೆ ಈ ಪ್ರಜೆಗಳು ಹೆಂಗೂ ನನ್ನ ಸನ್ಮಾನಿಸ್ತಾರೆ, ನಾನು ಗೌರವಿಸ್ತಾರೆ, ಆದ್ರೆ ನನ್ನ ದೇವರು ನಾನು ಮಹಿಮೆ ಪಡಿಸ್ಬೇಕಾದ್ರೆ ನಾನು ಇಲ್ಲಿಗಾದ್ರೂ ಹಿಡಿದೋಗ್ತೀನಿ ಅಂತ ದಾವೀದನ ಹೇಳ್ತಾನೆ. ಆಕೆ ದಾವೀದನ ಹೆಂಡತಿ ಆಗಿರ್ಬೋದು, ಆಕೆ ಆ ಮಾತಂದಿದ್ದಕ್ಕೆ ಆಕೆ ಕೊಟ್ಟು ಬಂಜೆ ಆಗ್ಬಿಟ್ಲು, ಮಕ್ಕಳ ಕೊಡ್ಲಿಲ್ಲ ದೇವರಾಗಿ. ದೇವರು ಬಹು ಸೂಕ್ಷ್ಮವಾಗಿ ನಮ್ಮನ್ನು ಸೋರಿಸೋದು. ಅದಕ್ಕೆ ನಾವು ದೇವರ ಆರಾಧನೆ ಮಾಡುವಾಗಬೇಕಾದ್ರು ಇಲ್ಲ ದೇವರ ಸಭೆಗೆ ಬರ್ಬೇಕಂದ್ರು ನಾವು ದೇವರ ವಿಷಯದಲ್ಲಿ ಯಾವಾಗ್ಲಿಂದ್ರೂ ಪರಿಪೂರ್ಣವಾಗಿ ಮಾಡ್ಬೇಕು, ಸಂಪೂರ್ಣ ಹೃದಯದಿಂದ ಮಾಡ್ಬೇಕು. ಸ್ವಲ್ಪ ಹೋಗ್ಲಾ ಬೇಡ, ಒಂದ್ ಕಾಲ ಆ ಕಡೆ ಒಂದ್ ಕಾಲ ಈ ಕಡೆ ಹಾಗೆ ಮಾಡಬಾರ್ದು. ಸಮಯ 11 ಗಂಟೆಗೆ ಬಂದ್ಬಿಡ್ಬೇಕು, ಅದು ದೇವರು ಮೆಚ್ಚುವಂಥದ್ದು. ಅನೇಕ ಸಾರಿ ನಾವು ಯೋಚನೆ ಮಾಡಿ ನೋಡ್ರಿ, ಅನೇಕ ವಿಧಗಳಲ್ಲಿ ನಾವು ಯಾಕೆ ಇನ್ನೂ ಹಿಂದೆ ಬಿಡ್ತಾ ಇದ್ರಿ, ಅನೇಕರು ಯಾಕೆ ಹಿಂದೆ ಬಿದ್ದಿದ್ದಾರೆ ಅಂದ್ರೆ ದೇವರಿಗೆ ಕೊಡುವಂತ ಗೌರವ ಕೊಡ್ತಾ ಇಲ್ಲ, ದೇವರಿಗೆ ಸಲ್ಲಿಸುವಂತ ಸಮಯ ಸಲ್ಲಿಸ್ತಾ ಇಲ್ಲ. ಬೇರೆ ವಿಷಯಗಳಿಗೆ ಏನ್ಕಾದ್ರೂ ತಗೊಳ್ರಿ, ಎಷ್ಟು ಬೇಕಾದ್ರೂ ಸಮಯ ಕೊಡ್ತಾರೆ, ಅದರ ದೇವರಿಗೆ ತನ್ನ ಸಮಯ ದೇವ್ರಿಗೆ ಕೊಡ್ತಾ ಇಲ್ಲ. ಏನ್ ಮಾಡ್ತಾರೆ, ಸಂಪೂರ್ಣ ಹೃದಯ ಅಂದ್ರೆ ಪ್ರತಿಯೊಂದನ್ನು ಫಾಲೋ ಮಾಡ್ಬೇಕು. ದೇವರ ಆರಾಧನೆ ಮಾಡುವಾಗ ಸಂಪೂರ್ಣ ಹೃದಯದಲ್ಲಿ ಫಾಲೋ ಮಾಡ್ಬೇಕು. ಪ್ರತಿಯೊಂದರಲ್ಲಿ ಏನ್ ಮಾಡ್ಬೇಕು, ಸಂಪೂರ್ಣ ಹೃದಯದಿಂದ ಮತ್ತು ಮನಸ್ಸಂತೋಷದಿಂದ ಏನ್ ಮಾಡ್ಬೇಕು, ಆತನನ್ನು ಸೇವಿಸು. ಮನಸ್ಸು ಸಂತೋಷದಿಂದ ದೇವರನ್ನು ಸೇವಿಸಬೇಕು ಅಂದ್ರೆ ಆರಾಧಿಸಬೇಕು. ಮೊನ್ನೆ ಒಂದು ಕಡೆ ಮೀಟಿಂಗ್ ಹೋಗಿದ್ವಿ, ಒಬ್ಬ ಹೆಣ್ಣು ಮಗಳು ಆರಾಧನೆ ಮಾಡ್ತಾ ಇದ್ರೆ ಆ ಪಾಸ್ಟರ್ ಸೇವೆ ಮಾಡುವಂತವ್ರು ಸಂತೋಷ. ಆದ್ರೆ ಅವ್ರು ಆರಾಧನೆ ಮಾಡುವಾಗ ಆ ಮ್ಯೂಸಿಕ್ ಚೆನ್ನಾಗಿದೆ, ಆರ್ಭಟ ಚೆನ್ನಾಗಿದೆ, ಸೌಂಡ್ ಚೆನ್ನಾಗಿದೆ. ಅವ್ರು ಬೇರೆಯವ್ರಿಗೆ ಹೇಳ್ತಾ ಇದಾರೆ ಏನಂತ, ಎಲ್ರು ನಗನಗ್ತಾ ಖುಷಿಯಾಗಿ ದೇವ್ರನ್ನ ಆರಾಧನೆ ಮಾಡ್ರಿ, ಆರಾಧನೆ ಮಾಡ್ರಿ, ಆರಾಧನೆ ಮಾಡ್ರಿ, ಹಾಡ್ರಿ, ಆ ಭಾಷೆ ಮಾತಾಡ್ರಿ, ಹೀಗೆ ಎಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರ ಮುಖದಲ್ಲೇ ಕಳೆನೇ ಇಲ್ಲ. ನಾನು ಅವ್ರನ್ನೇ ಗಮನಿಸ್ತಾ ಇದ್ದೀನಿ. ಅವರು ಏನೋ ಒಂದು 10 ದಿವಸ ಊಟ ಮಾಡ್ದಂಗೆ ಮೂಕೆಲ್ಲ
ಏನೋ ಕೆಳಕ್ ಹೋಗ್ಬಿಟ್ಟಿದೆ. ಅವ್ರ ಆರಾಧನೆ ಮಾಡೋದು ರೀತಿಯಲ್ಲಿ ಕ್ರಮನೇ ಇಲ್ಲ, ಕಳೆನೇ ಇಲ್ಲ. ಕಳೆನಲ್ಲಿ ಒಳ್ತುವಾದ ಹಾಡುಗಳು ಆಡ್ತಾ ಇದ್ದಾರೆ, ಆದ್ರೆ ಅವ್ರ ಮುಖದಲ್ಲಿ ಕಳೆ ಇಲ್ಲ. ನಾನು ಇಲ್ಲಿ ನಿಂತ್ಕೊಂಡಿದ್ದು, ನಾನು ಆರಾಧನೆ ಮಾಡುವಾಗ ನನ್ನ ಮುಖದಲ್ಲಿ ಕಳೆ ಇರಬೇಕು. ಕಳೆ ಇದ್ರೆ ಮಾತ್ರನೇ ಅಪೋಸಿಟ್ ಇರೋರು ಅವರು ನನ್ನನ್ನು ನೋಡ್ತಾರೆ. ಕಳೆ ಇಲ್ಲ ಅಂದ್ರೆ ಅವರು ನಾನೇಷ್ಟು ಮೌನವಾಗಿರ್ತಾರೆ, ಅವ್ರ ಅಪೋಸಿಟ್ ಅವರು ಹಂಗೆ ಮೌನ ಇರ್ತಾರೆ. ಅದೆಲ್ಲ ದೇವರನ್ನ ಆರಾಧಿಸಕ್ ಮನಸ್ಸು ಸಂತೋಷವಾಗಿ ಹಾಡುಗಳಾಡ್ಬೇಕು, ತೃಪ್ತಿಯಾಗಿ ಆರಾಧನೆ ಮಾಡ್ಬೇಕು. ನಮ್ಗೆ ತೃಪ್ತಿ ಆಗ್ಬೇಕು. ನಮ್ಗೆ ತೃಪ್ತಿ ಆಗುವ ರೀತಿಯಲ್ಲಿ ನಾವು ದೇವ್ರನ್ನ ಆರಾಧನೆ ಮಾಡುವಾಗ ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ನನ್ನ ಮಕ್ಕಳು ಎಷ್ಟು ಚೆನ್ನಾಗಿ ನನ್ನ ಆರಾಧನೆ ಮಾಡ್ತಾ ಇದ್ದಾರಪ್ಪ, ಎಷ್ಟು ಚೆನ್ನಾಗಿ ನನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಆ ದೇವ್ರನ್ನ ಆರಾಧಿಸ್ಬೇಕು? ಮನಸ್ಸು ಸಂತೋಷ ಅಂದ್ರೆ ಒಳ್ಳೆ ಮನಸ್ಸಿಂದ, ಏನೋ ಒಳ್ಳೆ ಮನಸ್ಸಿಂದ. ಯಾವುದು ಎಲ್ಲಿ ನೋಡ್ತೀವಿ? ಫಿಲಿಪ್ಪಿ 2ನೇ ಅಧ್ಯಾಯ 5ನೇ ವಚನದಲ್ಲಿ ಒಂದು ಮಾತಿದೆ ನೋಡಿ. ಫಿಲಿಪ್ಪಿ 2ನೇ ಅಧ್ಯಾಯ 5ನೇ ವಚನ ಏನ್ ಹೇಳುತ್ತೆ? ಫಿಲಿಪ್ಪಿ 2ನೇ ಅಧ್ಯಾಯ 5ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಸಾಕಮ್ಮ. ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿ ಇರಲಿ. ಕ್ರಿಸ್ತ ಯೇಸುವಿನಲ್ಲಿ ಎಂತ ಮನಸ್ಸಿತ್ತು? ಒಳ್ಳೆ ಮನಸ್ಸಿತ್ತು. ಒಳ್ಳೆ ಮನಸ್ಸಿರೋದ್ರಿಂದ ಆತನ ಬೆಳಗಿನ ಚಾವನೆ ಎದ್ದು ಹೋಗಿ ದೇವರನ್ನ ಆರಾಧನೆ ಮಾಡ್ತಾ ಇದ್ದ, ಪ್ರಾರ್ಥನೆ ಮಾಡ್ತಾ ಇದ್ದ. ಆತನ ಒಳ್ಳೆ ಮನಸ್ಸು, ಆತನಲ್ಲಿ ಯಾರು ಒಂದು ಮಚ್ಚೆ ತೋರ್ಸಕ್ ಆಗ್ತಾ ಇರ್ಲಿಲ್ಲ, ಅಷ್ಟು ಒಳ್ಳೆ ಮನಸ್ಸು ಆತನಿಗಿತ್ತು. ಆದ್ದರಿಂದ ಆ ಒಳ್ಳೆ ಮನಸ್ಸಿಂದ ದೇವರ ನಾಮನ ಮಹಿಮೆ ಪಡಿಸ್ತಾ ಇದ್ದ, ದೇವರ ನಾಮನ ಘನಪಡಿಸ್ತಾ ಇದ್ದ. ಆತನು ಈ ಭೂಲೋಕದಲ್ಲಿ ಯಾವ ಕಾರ್ಯನು ಮಾಡಕ್ಕ ಆತನ ಕೈ ಆಗದೆ ಇರುವಂತ ಒಂದು ಕಾರ್ಯ ಇರಲಿಲ್ಲ. ಆತನು ನಮಗೆ ಮನುಷ್ಯನಾಗಿದ್ದನು, ಮನುಷ್ಯ ಕುಮಾರನಾಗಿದ್ದನು. ಆತನ ಏನೇ ಕಾರ್ಯ ಮಾಡ್ಬೇಕಂದ್ರೆ ಒಂದ್ಸಾರಿ ಎಷ್ಟು 5,000 ಜನ ಪುರುಷರೇ ಇರ್ತಾರೆ, ಇನ್ನು ಸ್ತ್ರೀಯರು ಮಕ್ಕಳು ಇನ್ನೂ ಜಾಸ್ತಿ ಜನ ಇರ್ತಾರೆ. ಅಲ್ಲಿ 5 ರೊಟ್ಟಿ 2 ಮೀನೇ ಇರ್ತದೆ. ಅಲ್ಲಿ ಏನ್ ಮಾಡ್ತಾನೆ? ಆ 5 ರೊಟ್ಟಿ 2 ಮೀನನ್ನ ದೇವರು ಸ್ತೋತ್ರ ಮಾಡ್ತಾನೆ, ದೇವ್ರನ್ನ ಆರಾಧನೆ ಮಾಡ್ತಾನೆ. ದೇವರೇ, ಈ ರೊಟ್ಟಿಯನ್ನ ನೀನು ಆಶ್ರಯಿಸು, ಈ ಮೀನನ್ನ ಆಶ್ರಯಿಸು. 5 ರೊಟ್ಟಿ 2 ಮೀನು ಎಷ್ಟು ಜನಕ್ಕೆ? 5,000 ಜನ ಪುರುಷರು ಮಾತ್ರ. ಇನ್ನು ಸ್ತ್ರೀಯರು ಮಕ್ಕಳು ಇಲ್ಲಿ ಎಷ್ಟು ಜನ ಇದ್ರಿ? ಸ್ತ್ರೀಯರು ಎಷ್ಟು ಜನ ಇದ್ದಾರೆ, ಪುರುಷರು ಎಷ್ಟು ಜನ ಇದ್ದಾರೆ ನೋಡ್ರಿ. ಅಂದ್ರೆ ಎಲ್ಲೇ ಆಗ್ಲಿ ದೇವರ ಆರಾಧನೆಗೆ ಹೋಗುವಾಗ, ದೇವರ ಕಾರ್ಯಗಳಿಗೆ ಹೋಗೋ ಸ್ತ್ರೀಯರು ಜಾಸ್ತಿ ಇರ್ತಾರೆ, ಮಕ್ಕಳು ಜಾಸ್ತಿ ಇರ್ತಾರೆ, ಪುರುಷರು ಕಮ್ಮಿ ಇರ್ತಾರೆ. ಆದ್ರೆ ಪುರುಷರೇ 5,000 ಜನ ಅಂದ್ರೆ ಹೆಂಗಸರು ಮಕ್ಕಳು ಅಂತ ಲೆಕ್ಕ ಹಾಕೊಂಡ್ರೆ ಇನ್ನೂ ಜಾಸ್ತಿ ಇರ್ತಾರೆ. ಹೆಚ್ಚು ಕಡಿಮೆ ಒಂದು 20,000 25,000 ಜನ ಇರ್ತಾರೆ. ಅಷ್ಟು ಜನಕ್ಕೆ ಎಷ್ಟು? 5 ರೊಟ್ಟಿ 2 ಮೀನು. ಯಾಕೆ? ಒಳ್ಳೆ ಮನಸ್ಸಿಂದ ದೇವ್ರನ್ನ ಪ್ರಾರ್ಥನೆ ಮಾಡ್ದ. ಪ್ರಾರ್ಥನೆಯನ್ನ ದೇವ್ರೇನ್ ಮಾಡ್ದ? ಆಶೀರ್ವಾದ ಮಾಡಿದ. ಆಶೀರ್ವಾದ ಮಾಡಿದಾಗ ಆ ರೊಟ್ಟಿ ಮುರಿದು ಕೊಡ್ತಾ ಇದ್ರೆ ಏನಾಗ್ತಾ ಇದೆ? ಹೆಚ್ಚಳ ಆಗ್ತಾನೆ ಇದೆ. ಎಲ್ಲರೂ ತೃಪ್ತಿಯಾಗಿ ತಿಂದ್ಬಿಟ್ರು. ತಿಂದು ತುಂಡು ಇದು ಆಶೀರ್ವಾದ ಮಾಡಿದ ಆಹಾರ, ಇದನ್ನ ವೇಸ್ಟ್ ಮಾಡ್ಬೇಡ್ರಿ, ಎಲ್ಲ ಕೂಡ್ಸ್ರಿ ಅಂತ ಕೂಡಿಸುವಾಗ ಏನಾಗ್ತದೆ? 12 ಪುಟ್ಟಿ ಉಳಿತದೆ. ಅಂದ್ರೆ ಒಳ್ಳೆಯ ಮನಸ್ಸಿನಿಂದ ನಾವು ದೇವರನ್ನ ಆರಾಧನೆ ಮಾಡ್ಬೇಕು. ಒಳ್ಳೆ ಮನಸ್ಸು ಸಂತೋಷದಿಂದ ದೇವರ ಕಾರ್ಯಗಳು ಮಾಡ್ಬೇಕು. ದೇವ್ರು ಕೊಡೋದಾಗ್ಲಿ, ಏನೇ ಒಂದು ಕಾರ್ಯ ಆಗ್ಲಿ ಮನಸ್ಸು ಸಂತೋಷದಿಂದ ನಾವು ಮಾಡ್ಬೇಕು. ಯೇಸು ಕ್ರಿಸ್ತನ್ಗೆ ಎಂತ ಮನಸ್ಸಿತ್ತು? ಯಾರನ್ನ ಯಾವುದೇ ಕಾರಣಕ್ಕೆ ಯಾರನ್ನೂ ಬೈತಾ ಇರ್ಲಿಲ್ಲ. ಯಾರನ್ನ ಬೈತಾ ಇದ್ನ ನೋಡ್ರಿ. 1 ಪೇತ್ರ 2ನೇ ಅಧ್ಯಾಯ 22ನೇ ವಚನ ಏನ್ ಹೇಳ್ತಾರೆ? 1 ಪೇತ್ರ 2ನೇ ಅಧ್ಯಾಯ 22ನೇ ವಚನ. ಆದ ಕಾರಣ ಎಲ್ಲಾ ಕೆಟ್ಟತನವನ್ನು, ಎಲ್ಲಾ ವಂಚನೆಯನ್ನು, ಕಪಟವನ್ನು. 1 ಪೇತ್ರ 2ನೇ ಅಧ್ಯಾಯ 22ನೇ ವಚನ. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಸಾಕು. ಏನಂತೆ? ಆತನ ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆ ಸಿಗಲ್ಲ. ಅಂದ್ರೆ ಅಷ್ಟು ಒಳ್ಳೆ ಮನಸ್ಸಿತ್ತು ಆತನಿಗೆ. ಆತನ ಭೂಲೋಕದಲ್ಲಿ 33 ವರ್ಷ ಜೀವಿಸಿದನು. ಆತನ ಜೀವಿತದಲ್ಲಿ ಯಾವ ಪಾಪ ಕಾಣಲಿಲ್ಲ. ಮತ್ತು ಆತನ ಬಾಯಲ್ಲಿ ಯಾವ ವಂಚನೆ ಸಿಗಲಿಲ್ಲ. ಒಂದು ಮಾತು ಕೂಡ ಆತನ್ಗೆ ಅಲ್ಲಿ ತಪ್ಪು ಹೋಗ್ತಾ ಇರ್ಲಿಲ್ಲ. ಆತನ ಮಾತು ಮಾತನಾಡಿದಂದ್ರೆ ಅದು ನೇರವಾದ ಮಾತಾಗಿತ್ತು, ಅದು ಆಳವಾದ ಮಾತಾಗಿತ್ತು, ತೂಕವಾದ ಮಾತಾಗ್ತಾ ಇತ್ತು. ಆ ಮಾತಿನಿಂದ ಆತನ ಮಾತನಾಡ್ತಾ ಇದ್ದ, ಪ್ರಾರ್ಥನೆ ಮಾಡ್ತಾ ಇದ್ದ. ಯೇಸು ಕ್ರಿಸ್ತನ ಒಳ್ಳೆ ಮನಸ್ಸಿರೋದ್ರಿಂದ ಆತನು ಯಾವುದೇ ಒಂದು ವಿಷಯದಲ್ಲಿ ಈ ಭೂಲೋಕದಲ್ಲಿ ರಾಜಿ ಆಗ್ತಾ ಇರ್ಲಿಲ್ಲ. ಎಲ್ಲ ಆತನು ಎಂತ ಕಾರ್ಯ ಬೇಕಾದ್ರೂ ಈಸಿಯಾಗಿ ಒಂದೊಂದು ಮಾತಲ್ಲಿ ಮಾಡಿ ಮುಗಿಸ್ತಾ ಇದ್ದ. ಹಾಗಾಗಿ ಒಳ್ಳೆ ಮನಸ್ಸು ನಮ್ಗಿರ್ಬೇಕು. ಮನಸ್ಸು ಸಂತೋಷದಿಂದ ನಾವೇನ್ ಮಾಡ್ಬೇಕು? ದೇವರನ್ನ ಸೇವಿಸಬೇಕು. ಮನಸ್ಸು ಸಂತೋಷದಿಂದ
ಯೆಹೋಶುವ 24ನೇ ಅಧ್ಯಾಯ 15ನೇ ವಚನ ಕೊನೆ ಭಾಗದಲ್ಲಿ ನೋಡುತ್ತೀವಿ. ಯೆಹೋಶುವ 24ನೇ ಅಧ್ಯಾಯ 15ನೇ ವಚನದಲ್ಲಿ ಏನಂತ ಮನಸ್ಸು ಸಂತೋಷದಿಂದ ಯಾವ ರೀತಿ ಅಲ್ಲಿ ಒಂದು ತೀರ್ಮಾನ ತಗೊಂತಾನೆ ನೋಡ್ರಿ. ಯೆಹೋಶುವ ಒಂದು ತೀರ್ಮಾನ ತಗೊಂತಾನೆ. ಯಾವ ರೀತಿ ತೀರ್ಮಾನ? 24ನೇ ಅಧ್ಯಾಯ 15ನೇ ವಚನ. ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಇವತ್ತೇ ಆರಿಸಿಕೊಳ್ಳಿರಿ. ನಿಮ್ಮ ಪೂರ್ವಿಕರು ನದಿಯ ಆಚೆಯಲ್ಲಿ ಸೇವಿಸುತ್ತಿದ್ದ ದೇವತೆಗಳು ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳು ಹೇಳಿರಿ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅಂದನು. ನೋಡು, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆ. ಎಂತ ಮನಸ್ಸು ನೋಡು ಅವ್ರಿಗೆ. ಅಲ್ಲಿರೋಂತ ಅನೇಕರಿದ್ದಾರೆ ಬೇರೆಯವರು. ಅವ್ರಿಗಂತ ಏನ್ ಹೇಳ್ತಾ ಇದ್ದಾನೆ? ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕಂತಿದ್ದೀರಿ? ಯಾರನ್ನ ಪೂಜೆ ಮಾಡ್ಬೇಕಂತಿದ್ದೀರಿ? ಯಾರ ಕೈ ಮುಗಿಬೇಕಂತಿದ್ದೀರಿ? ಯಾರನ್ನ ಆರಾಧಿಸ್ಬೇಕಂತಿದ್ದೀರಿ? ನಿಮ್ಮ ಪೂರ್ವಿಕರು ನಿಮ್ಮ ತಾತ ಮುತ್ತಾತರು ಅವ್ರು ಮಾಡಿದಂತ ಬೇರೆ ಯೂಫ್ರಾಟಿಸ್ ನದಿಯ ಆಚೆ ಸೇವಿಸಿದ ದೇವತೆಗಳು ಈ ದೇಶದ ಮೂಲ ನಿವಾಸಿಗಳು ಅಮೋರಿಯರ ದೇವತೆಗಳು ಹೇಳ್ರಿ. ಯಾವ ದೇವತೆಯಲ್ಲಿ ಯಾವ ದೇವರು ನೀವು ಪೂಜೆ ಮಾಡ್ಬೇಕಂತಿದ್ದೀರಿ? ನಿಮ್ಮಿಷ್ಟ. ಆದ್ರೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಎಂತ ಮನಸ್ಸು ನೋಡ್ರಿ. ಈಗ ಇಲ್ಲಿ ಇಷ್ಟು ಜನ ಸೇರಿದ್ದೀವಿ. ಹೇಳೋದು ನನ್ನ ಕರ್ತವ್ಯ. ನಾನೊಬ್ಬ ಸೇವಕನಾಗಿದ್ದೀನಿ, ದೇವರು ಪ್ರತಿನಿಧಿ ಆಗಿದ್ದೀನಿ. ಹೇಳುವಂತ ನನ್ನ ಕರ್ತವ್ಯ. ಅದಕ್ಕೆ ಮಾಡೋದು ಬಿಡೋದು ಅದೇ ಅಲ್ಲಿ ಹೇಳ್ತಾ ಇದ್ದೇನೆ ನೋಡ್ರಿ. ಹೇಳೋದು ನನ್ನ ಕರ್ತವ್ಯ. ನಾನು ಹೇಳ್ತಾ ಇದ್ದೀನಿ, ನೀವ್ ಯಾರನ್ನ ಸೇವಿಸ್ಬೇಕಂತಿದ್ದೀರಿ? ನನ್ನನ್ನ ಸೃಷ್ಟಿ ಮಾಡಿದ್ದು, ನಿನ್ನನ್ನು ಇದುವರೆಗೂ ಭೂಮಿ ಮೇಲೆ ಬದುಕಿಸಿ ನಿನ್ಗೆ ಏನ್ ಬೇಕೋ ಎಲ್ಲವನ್ನು ಕೊಟ್ಟು, ಕಷ್ಟ ಬಂದ್ರು ನಷ್ಟ ಬಂದ್ರು ಶೋಧನೆ ಬಂದ್ರು ನಿನ್ ಕೈ ಬಿಡದೆ ನಿನ್ ಕಾಪಾಡ್ತಾ ಬಂದಿದ್ದೇನಲ್ಲ, ಆ ದೇವ್ರನ್ನ ಸೇವಿಸ್ಬೇಕಂತಿದ್ದೀರಾ? ಇಲ್ಲ. ಕೈಯಿದ್ದು ಕೆಲಸ ಮಾಡಲ್ಲ, ಕಾಲಿದ್ದು ನಡೆಯಲ್ಲ, ಕಣ್ಣಿದ್ದು ನೋಡಲ್ಲ, ಕಿವಿದ್ದು ಕೇಳಲ್ಲ, ಮೂಗಿದ್ದು ವಾಸನೆ ಮಾಡಲ್ಲ, ಗಂಟಲಿಗೆ ಅದರ ಸ್ವರನೇ ಇಲ್ಲ ಅಂತ ದೇವ್ರನ್ನ ಪೂಜೆ ಮಾಡ್ಬೇಕಂತಿದ್ದೀರಾ? ಯಾವುದೋ ನೀವೇ ತೀರ್ಮಾನ ಮಾಡ್ಕೊಡ್ರಿ. ನಾನು ನನ್ನ ಮನೆಯವ್ರು ಮಾತ್ರ ಯೆಹೋವನನ್ನು ಸೇವಿಸು. ಒಂದು ತೀರ್ಮಾನ, ಒಂದು ಒಳ್ಳೆ ಮನಸ್ಸು. ಆ ಮನಸ್ಸು ಸಂತೋಷದಿಂದ ಅಂತ ಏನ್ ಹೇಳ್ತಾ ಇದ್ದೇನೆ? ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದ ಪ್ರೇರೆ ನಾವೇನಾಗಿರ್ಬೇಕಂದ್ರೆ, ಅಲ್ಲಿ ದಾವೀದನು ಹೇಳ್ತಾ ಇದ್ದಂತ ತನ್ನ ಮಗನ್ಗೆ ಏನೋ ನೀನಂತೂ ನಿನ್ನ ತಂದೆಯ ದೇವರನ್ನ ಅರ್ಥಕೊಂಡು ಆತನ ಏನ್ ಮಾಡ್ಬೇಕು? ಸಂಪೂರ್ಣ ಹೃದಯದಿಂದಲೂ ಮನಸ್ಸು ಸಂತೋಷದಿಂದ ಆತನ ಸೇವಿಸು. ಯಾಕೆ ಸೇವಿಸಬೇಕು? ಯಾಕೆ ಆತನ ಆರಾಧಿಸಬೇಕಂದ್ರೆ, ಆತನ ಎಂತವನಂದ್ರೆ ಯೆಹೋವನು ಎಲ್ಲಾ ಹೃದಯಗಳನ್ನು ವಿಚಾರಿಸುವನು. ದೇವರು ಪ್ರತಿಯೊಬ್ಬ ಹೃದಯಗಳನ್ನು ವಿಚಾರಿಸ್ತಾನೆ. ನಾವು ನೋಡ್ತೀವಿ 1 ಸಮುವೇಲ 16ನೇ ಅಧ್ಯಾಯ 7ನೇ ವಚನ. ವಿಚಾರಿಸುವನು ಎಲ್ಲಾ ಮನಸ್ಸನ್ನು ಕಳ್ಕೊಂಡು ಬಲ್ಲವನಾಗಿರ್ತಾನಲ್ಲ. ತನ್ನ ಮಗನ ತಿಳುವಳಿಕೆ ಹೇಳ್ತಾ ಇದ್ದಾನೆ. ನೋಡು, ನಮ್ಮ ದೇವರು ಅಂತಿಂತ ದೇವರಲ್ಲಪ್ಪ, ಪ್ರತಿಯೊಬ್ಬ ಹೃದಯಗಳನ್ನ ಶೋಧಿಸ್ತಾನೆ. ಆದರೆ ಯೆಹೋವನು ಸಮುವೇಲನಿಗೆ ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವಂತನಾಗಿದ್ದಾನೆ. ಹಲ್ಲೆಲೂಯಾ. ನಾನು ಒಳ್ಳೆ ವೈಟ್ ಶರ್ಟ್, ವೈಟ್ ಪ್ಯಾಂಟು, ಅದ್ರ ಮೇಲೆ ಒಂದು ಸೂಟ್ ಹಾಕೊಂಡಿದ್ದೀನಿ. ಈ ಹೊರಗಿನ ತೋರಿಕೆ ಎಲ್ಲ ನೋಡ್ಬೇಕಾಗಿರೋದು. ಈ ಮನುಷ್ಯರಾದ್ರೆ ಹೊರಗಿನ ತೋರಿಕೆ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಬಟ್ಟೆ ಹಾಕೊಂಡಿದ್ರ. ಈ ಹೊರಗಿನ ತೋರಿಕೆಲ್ಲ ಬೇಕಾಗಿರೋದು ದೇವ್ರಿಗೆ. ಹೃದಯ ನೋಡ್ತಾನಂತೆ. ನಿನ್ನ ಹೃದಯ ಹೆಂಗಿದೆ, ನಿನ್ನ ಆಲೋಚನೆ ಹೆಂಗಿದೆ, ನಿನ್ನ ಮನಸ್ಸು ಹೆಂಗಿದೆ ಅಂತೇಳಿ ಅಲ್ಲಿ ಸಮುವೇಲನಿಗೆ ಒಬ್ಬ ದಾವೀದನ್ನ ಅಭಿಷೇಕಿಸಬೇಕಂತ ಕಳಿಸಿದ್ದಾನೆ. ದಾವೀದನಲ್ಲಿಲ್ಲ, ಅವ್ರ ಅಣ್ಣಂದ್ರು ಬರ್ತಾ ಇದ್ದಾರೆ. ಅವ್ರ ಅಣ್ಣಂದ್ರು ಇವನಿಗಿಂತ ಚೆನ್ನಾಗಿದ್ದಾರೆ ನೋಡಕ್ಕೆ, ಎತ್ತರವಾಗಿ, ಕಲ್ಲರು, ಅಂದ ಚಂದ ಎಲ್ಲಾನು. ಅದಕ್ಕೆ ಸಮುವೇಲ ಇವನು ಬರ್ತಾ ಇದ್ದಾನೆ, ಇವನೇ ಇರ್ಬೋದು ದೇವ್ರನ್ನ ಆರಿಸ್ಕೊಂಡಿರೋ ಅಂತ ಹೇಳ್ತಾ ಇದ್ರೆ, ಅವನ್ ಚೆಲುವಿಕೆ ನೋಡಿ, ಅವನ ಅಂದ ನೋಡಿ ಅವನೇ ಅಂತ ಅನ್ಕೋಬೇಡ. ನಾನು ಯಾರು? ಹೃದಯವನ್ನು ಶೋಧಿಸುವಂತವನು, ನಿನ್ನ ಹೃದಯವನ್ನು ಬಲ್ಲಂತವನು. ಹಾಗಾಗಿ ನಾವು ಇನ್ನೂ ಒಂದು ವಚನ ನೋಡ್ಕೊಳ್ಳೋಣ. 11ನೇ ಕೀರ್ತನೆ 4ನೇ ವಚನ ಏನ್ ಹೇಳ್ತದೆ? 11ನೇ ಕೀರ್ತನೆ 4ನೇ ವಚನ.
ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ. ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ. ನೋಡ್ರಿ, ಆತನ ಕಣ್ಣುಗಳು ಮಾನವರನ್ನು ನೋಡ್ತಾನೆ, ಆತನ ಅವರನ್ನ ಬಹು ಸೂಕ್ಷ್ಮವಾಗಿ ಪರಿಶೋಧಿಸ್ತಾನೆ. ಅಂದ್ರೆ ಸ್ಕ್ಯಾನಿಂಗ್ ಬೇಕಾಗಿಲ್ಲ ದೇವರಿಗೆ. ನೀನು ಒಳ್ಳೆ ದೊಡ್ಡ ಗುಹೆಯಲ್ಲಿ ಹೋಗಿ ಸೇರ್ಕೊಂಡ್ ಬಿಡು, ಬೆಟ್ಟದ ಒಳಗಡೆ ಸೇರ್ಕೊಂಡ್ ಬಿಡು, ಗುಹೆ ಮಾಡ್ಕೊಂಡು ಅಲ್ಲಿ ಕೂಡ ದೇವ್ರು ಪರಲೋಕದಿಂದ ಸ್ಕ್ಯಾನ್ ಮಾಡ್ತಾರೆ. ನಾವು ಸ್ಕ್ಯಾನ್ಗೆ ಹೋದ್ರೆ ನಮ್ಮನ್ನ ಹೆಂಗಿರ್ತೀವಿ ಹಂಗೆ ತಳ್ಳಿ ಬಿಡ್ತಾರೆ ಒಳಕ್ಕೆ. ತಳ್ಳಿದಾಗ ನಮ್ ಒಳಗಡೆ ಏನೇನಿದೆಯೋ ಈ ಮನುಷ್ಯರ್ ಕಂಡಿಡೋ ಸ್ಕ್ಯಾನ್ ಕಂಡಿಡ್ತದೆ. ಅದರ ದೇವ್ರಿಗೆ ನಾವೆಲ್ಲಿದ್ರು ಆತನ ನಮ್ಮನ್ನು ಸೂಕ್ಷ್ಮವಾಗಿ ಪರಿಶೋಧಿಸ್ತಾರೆ. ಅಂದ್ರೆ ಪ್ರತಿಯೊಬ್ಬರ ಹೃದಯವನ್ನು ಬಲ್ಲಾತನ ದೇವರು, ಪ್ರತಿಯೊಬ್ಬರ ಮನಸ್ಸನ್ನು ಬಲ್ಲಾತನ ದೇವರು. ಹಾಗಾಗಿ ತನ್ನ ಮಗನಿಗೆ ತಿಳುವಳಿಕೆ ಹೇಳ್ತಾ ಇದ್ರಪ್ಪ, ನಮ್ ದೇವ್ರು ಸಾಧಾರಣ ದೇವ್ರಲ್ಲಪ್ಪ, ಆತನ ಪ್ರತಿಯೊಬ್ಬರ ಹೃದಯನ ಪರೀಕ್ಷೆ ಮಾಡ್ತಾನೆ, ಶೋಧಿಸ್ತಾನೆ, ಬಲ್ಲವನು. ಮತ್ತು ಮನಸ್ಸಂಕಲ್ಪಗಳನ್ನು ಬಲ್ಲವನಾಗಿರ್ತಾನಲ್ಲ. ಮನಸ್ಸಂಕಲ್ಪ, ನೀನು ಏನ್ ಆಲೋಚನೆ ಮಾಡ್ತಾ ಇದೀಯಾ, ಹೇಗ್ ಕುತ್ಕೊಂಡಿದ್ಯಾ, ನಿನ್ನ ಮನಸ್ಸಲ್ಲಿ ಏನ್ ತಾಟಿದೆ, ಯಾವ ರೀತಿ ಚಿಂತೆ ಮಾಡ್ತಾ ಇದೀಯಾ, ಯಾವ ರೀತಿ ಆಲೋಚನೆ ಮಾಡ್ತಾ ಇದೀಯಾ, ನಿನ್ನ ಮನಸ್ಸಿನ ಎಲ್ಲ ಗ್ರಹಿಕೆಯನ್ನ ಆತನ ಬಲ್ಲವನಾಗಿದ್ದಾನೆ. ಪ್ರತಿಯೊಬ್ಬರನ್ನು ಬಲ್ಲವನಾಗಿದ್ದಾನಂತೆ. ಅದಕ್ಕೆ ತನ್ನ ಮಗನ್ಗೆ ಹೇಳ್ತಾ ಇದ್ದಾನೆಪ್ಪ, ನನ್ನ ಹೃದಯ ಚೆನ್ನಾಗಿದ್ದರಿಂದ, ನನ್ನ ಮನಸ್ಸು ಸಂಕಲ್ಪ ಚೆನ್ನಾಗಿರೋದ್ರಿಂದ ದೇವರು ನನ್ನ ಆಶೀರ್ವದಿಸಿ ಒಬ್ಬ ಕುರಿ ಮೇಯಿಸುವಂತ ರಾಜನಾಗಿ ಮಾಡಿ ದೀರ್ಘಾಯುಸ್ಸನ್ನು ಕೊಟ್ಟು ಈ ಮುಪ್ಪಿನ ತನಕ ದೇವರು ನನ್ನ ಕಾಪಾಡ್ತಾ ಬಂದಿದ್ದಾನೆ. ಹಾಗಾಗಿ ನಿನ್ನ ತಂದೆ ದೇವರನ್ನ ನೀನು ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಆತನನ್ನ ಸೇವಿಸು. ಆತನು ಏನಾಗಿದ್ದಾನೆ, ಯೆಹೋವನು ಎಲ್ಲಾ ಹೃದಯಗಳನ್ನು ವಿಚಾರಿಸುವನು, ಮನಸ್ ಸಂಕಲ್ಪಗಳನ್ನು ಬಲ್ಲವನಾಗಿರ್ತಾನಲ್ಲ. 1:8 ವಚನ ಏನ್ ಹೇಳ್ತಾನೆ? 1:8 ವಚನ ನೋಡ್ರಿ, ಏನ್ ಹೇಳ್ತಾರೆ ಅಲ್ಲಿ? 1:8 ಮನುಷ್ಯರ ಹೃದಯವನ್ನು ಬಲ್ಲಂತ ನೀನು ನಿನ್ನ ನಿವಾಸವಾಗಿರುವ ಪರಲೋಕದಿಂದ ಲಾಲಿಸಿ ಅವರಿಗೆ ಪಾಪ ಪರಿಹಾರವನ್ನು ಅನುಗ್ರಹಿಸು. ನೀನೊಬ್ಬನೇ ಎಲ್ಲಾ ಮನುಷ್ಯರ ಹೃದಯಗಳನ್ನು ಬಲ್ಲವನಾಗಿರುವುದರಿಂದ ಪ್ರತಿಯೊಬ್ಬನಿಗೂ ಅವನವನ ಹಿಡಿಯುವ ಮಾರ್ಗ ತಕ್ಕ ಹಾಗೆ ಫಲವನ್ನು ಕೊಡು. ನೋಡಿ ಏನ್ ಹೇಳ್ತಾ ಇದ್ದಾನೆ? ನೀನೊಬ್ಬನೇ ಎಲ್ಲಾ ಮನುಷ್ಯರ ಹೃದಯಗಳನ್ನು ಬಲ್ಲವನಾಗಿರುವುದರಿಂದ, ಅಂದ್ರೆ ದೇವರಿಗೆ ಪ್ರತಿಯೊಬ್ಬರ ಹೃದಯಗಳನ್ನು ಆತನು ತಿಳ್ಕೊಂಡಿದ್ದಾನಂತೆ. ಪ್ರತಿಯೊಬ್ಬರ ಹೃದಯಗಳನ್ನು ಆತನು ತಿಳ್ಕೊಂಡಿದ್ದಾನೆ. ಅದು ಯಾರು? ಯೇಸು ಕ್ರಿಸ್ತನೊಬ್ಬನೇ. ಯೇಸು ಕ್ರಿಸ್ತನೊಬ್ಬನು ಪ್ರತಿಯೊಬ್ಬನು ಪರಿಶೋಧಿಸುವ ಆತನಾಗಿದ್ದಾನೆ, ಪರೀಕ್ಷಿಸುವ ಆತನೇ. ಎಲ್ಲರ ಹೃದಯಗಳು ಆತನಿಗೆ ಗೊತ್ತುಂಟು. ಆದ್ದರಿಂದ ನಾವೇನ್ ಮಾಡ್ಬೇಕು? ಅಂತ ದೇವರನ್ನ ಅರ್ಥಕೊಂಡು ಆತನ ಏನು ನಮಗೆ ತಿಳಿಸ್ಕೊಡ್ತಾನೋ ಅದರ ಪ್ರಕಾರ ನಾವು ಜೀವಿಸಬೇಕು. ಅದೇ ತನ್ನ ಮಗನಾದ ಸೊಲೊಮೋನನಿಗೆ ದಾವೀದನ ತಿಳುವಳಿಕೆ ಹೇಳ್ತಾ ಇದ್ದಾನಪ್ಪ. ಆತನು ಎಲ್ಲ ಹೃದಯಗಳು ಬಲ್ಲವನು, ಮನಸ್ಸಂಕಲ್ಪಗಳನ್ನು ಬಲ್ಲವನಾಗಿದ್ದಾನೆ. ಎಲ್ಲ ಮನಸ್ಸಂಕಲ್ಪಗಳು ಹೃದಯಗಳನ್ನು ವಿಚಾರಿಸ್ತಾನಂತೆ ಮೊದಲು. ಎರಡನೇದಾಗಿ ಮನಸ್ಸಂಕಲ್ಪ ಬಲ್ಲವನು. ಅದಕ್ಕೆ ಆತನ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ? 39 ಮನುಷ್ಯರ ಹೃದಯಗಳನ್ನು ಬಲ್ಲಂತ ನೀನು ನಿನ್ನ ನಿವಾಸವಾಗಿರೋ ಪರಲೋಕದಿಂದ ಲಾಲಿಸಿ ಅವರಿಗೆ ಪಾಪ ಪರಿಹಾರವನ್ನು ಅನುಗ್ರಹಿಸು. ನೀನೊಬ್ಬನೇ ಎಲ್ಲಾ ಮನುಷ್ಯರ ಹೃದಯಗಳನ್ನು ಬಲ್ಲವನಾಗಿರುವುದರಿಂದ ಪ್ರತಿಯೊಬ್ಬನಿಗೂ ಅವನವನು ಹಿಡಿಯುವ ಮಾರ್ಗಕ್ಕೆ ತಕ್ಕ ಹಾಗೆ ಫಲವನ್ನು ಕೊಡು. ಏನು ಈ ಸೊಲೊಮೋನನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇದು ಒಂದು ದೇವಾಲಯ ಕಟ್ಟಿ ದೇವಾಲಯದಲ್ಲಿ ಬರುವಂತವ್ರು ಪ್ರಾರ್ಥಿಸುವಂತವ್ರು ಏನು ಪ್ರಾರ್ಥನೆ ಮಾಡ್ತಾನೆ? ಪ್ರತಿಯೊಬ್ಬರ ಹೃದಯವನ್ನು ನೀನು ಗೊತ್ತು ಮಾಡ್ಕೊಂಡಿದ್ಯಾ, ಪ್ರತಿಯೊಬ್ಬರ ಆಲೋಚನೆ ಗೊತ್ತು ಮಾಡಿದ್ಯಾ. ಅದಕ್ಕಾಗಿನೇ ಪ್ರತಿಯೊಬ್ಬರನ್ನ ಅವ್ರವ್ರು ಯಾವ ರೀತಿ ಇರ್ತಾರೋ 30, 60, 100 ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಹಂಗಿರ್ತದಲ್ಲ. ಎಲ್ಲರೂ ಫಸ್ಟ್ ಕ್ಲಾಸ್ ಬಂದ್ರೆ ಓಕೆ, ಎಲ್ರಿಗೂ ಕೊಟ್ಬಿಡ್ತಾರೆ. ಅದರಲ್ಲಿ ಯಾರೋ ಸೆಕೆಂಡ್ ಇದ್ರೆ ಇಲ್ಲ ಥರ್ಡ್, ಅವ್ರವ್ರಿಗೆ ಏನು ಪ್ರತಿಫಲ ಇದೆ ಹಾಗೂ ಕೊಡು. ಆದ್ರಿಂದ ಪ್ರಿಯರೇ, ನಾವೇನಾಗಿರ್ಬೇಕಂದ್ರೆ
ದೇವರ ಆಜ್ಞೆಯನ್ನು ಪಾಲಿಸೋರಾಗಿರ್ಬೇಕು. ಮನಸ್ಸಂಕಲ್ಪಗಳು ಅಂದ್ರೆ ಅಂತರಾತ್ಮನ ಸಂಕಲ್ಪಗಳು ಅಥವಾ ಆಲೋಚನೆಗಳು. ಆತನು ಪ್ರತಿಯೊಂದು ಅಂತರಾತ್ಮವನ್ನು ಪರಿಶೋಧಿಸುವುದಾಗಿದೆ, ಪರಿಶೀಲಿಸುವ ಆತನಾಗಿದೆ, ಪರಿಶೀಲಿಸುವ ಆತನಾಗಿರ್ತಾನೆ. ಹಾಗಾಗಿ ನಾವು ಎಚ್ಚರವಾಗಿರ್ಬೇಕು. ನಾವು ಯಾರಾಗಿದ್ದೇವೆ? ದೇವರು ಆರಿಸ್ಕೊಂಡಂತ ಮಕ್ಕಳು, ದೇವರು ಆರಿಸ್ಕೊಂಡಂತ ಜನಾಂಗ. ನಮ್ಮನ್ನ ಅನೇಕರು ನೋಡ್ತಾ ಇರ್ತಾರೆ. ಅನೇಕರು ನೋಡುವಾಗ ಯೇಸು ಕ್ರಿಸ್ತನ ಯಾವ ರೀತಿ ಒಳ್ಳೆ ಮನಸ್ಸುಳ್ಳವನಾಗಿರ್ತಾನೋ ಅದೇ ರೀತಿಯಲ್ಲ ನಾವು ಕೂಡ ಇರ್ಬೇಕಾಗುತ್ತೆ. ಅದೇ ರೀತಿ ನಾವಿದ್ರೆ ದೇವರು ನಮ್ಮನ್ನ ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ದೇವರು ಆಶೀರ್ವಾದ ಮಾಡ್ತಾನೆ. ಮತ್ತು ಅಲ್ಲಿ ಏನಂತಾನೆ? ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು. ಏನು? ನೀನು ಆತನನ್ನು ಹುಡುಕುವುದಾದ್ರೆ ಆತ ನಿನಗೆ ಸಿಕ್ಕುವನು. ಅಂದ್ರೆ ನಾವು ದೇವ್ರನ್ನ ಹುಡುಕ್ಬೇಕು. ಪ್ರತಿದಿನ ಪ್ರಾರ್ಥನೆ ಮುಖಾಂತರ ದೇವ್ರನ್ನ ಹುಡುಕ್ಬೇಕು, ಆರಾಧನೆ ಮುಖಾಂತರ ದೇವ್ರ ಹುಡುಕ್ಬೇಕು, ಹಾಡಾಡೋದ್ರ ಮುಖಾಂತರ ದೇವ್ರನ್ನ ಹುಡುಕ್ಬೇಕು, ವಾಕ್ಯ ಓದೋದ್ರ ಮುಖಾಂತರ ದೇವ್ರನ್ನ ಹುಡುಕ್ಬೇಕು, ವಾಕ್ಯ ಕೇಳುವುದ್ರ ಮುಖಾಂತರ ದೇವ್ರನ್ನ ಹುಡುಕ್ಬೇಕು. ಓದು ಬರಹ ಬರೆದವ್ರು ಏನ್ ಮಾಡ್ಬೇಕು? ಕೇಳ್ಬೇಕು, ಶ್ರದ್ಧೆಯಿಂದ ಕೇಳ್ಬೇಕು. ಯಾವ ಕಡೆನೂ ಅವನು ನಮ್ ಗಮನ ಹೋಗ್ಬಾರ್ದು. ಈ ಕಡೆ ಏನಾಗೋಗ್ಲಿ, ಈ ಕಡೆನಾಗ್ಲಿ, ಹಿಂದೇನಾಗ್ಲಿ, ಮುಂದೆ ಏನಾಗ್ಲಿ, ಯಾವ ಕಡೆ ನಮ್ ಗಮನ ಹೋಗ್ಬಾರ್ದು. ಆ ಮಾತನ್ನ ನಾವು ಕೇಳುವಾಗ ಆ ಮಾತು ನಮ್ಮ ಹೃದಯ ಎಂಬ ಅಲಿಗೆ ಮೇಲೆ ಬರ್ಕೊಳ್ತೀವಿ. ಆ ಹೃದಯ ಎಂಬ ಅಲಿಗೆ ಮೇಲೆ ಬರ್ಕೊಂಡ್ರೆ ಅದ್ ಎಷ್ಟು ವರ್ಷಗಳ ಕಾಲ ಆದ್ರೂ ಅದಕ್ಕೆ ಓಪನ್ ಆಗ್ತದೆ. ಅದೇ ಮೆದುಳಲ್ಲಿ ಬರ್ಕೊಂಡ್ರೆ ಇದು ಫೀಡ್ ಆಗ್ತಾ ಇರ್ತದೆ. ಇದು ಸ್ವಲ್ಪ ಜಾಗ ಸಾಲದು. ಇದು ಮೊಬೈಲ್ ಇದ್ದಂಗೆ. ಮೊಬೈಲ್ ಅಲ್ಲಿ ಮೆಮೊರಿ ಕಾರ್ಡ್ ಇರ್ತದಲ್ಲ, ಅಷ್ಟೇ ಇದು. ಅದೇ ಹೃದಯ ಏನು ಕಂಪ್ಯೂಟರ್ ಇದ್ದಂಗೆ. ಅದಕ್ಕೆ ಎಷ್ಟನ್ನ ಲೋಡ್ ಮಾಡೋದು ಅದು ಇಟ್ಕೊಂತದೆ ಹೃದಯ. ಅದೇ ಈ ಮೊಬೈಲ್ ಇದ್ದಂಗೆ ತಲೆ ಮೆದುಳು. ಅಲ್ಲಿ ಅಷ್ಟು ಲಿಮಿಟ್ ಇರುತ್ತೆ. ಆ ಲಿಮಿಟ್ ದಾಟಿದ್ರೆ ಮರೆತು ಹೋಗ್ತಾ ಇರ್ತದೆ. ಹಾಗಾಗಿ ಯೇಸು ಪ್ರತಿದಿನ ಏನ್ ಮಾಡ್ತದೆ? ದೇವ್ರನ್ನ ಹುಡುಕ್ತಾನೆ. ಪ್ರತಿದಿನ ಮುಂಚಾನೆ ಇದ್ದು ದೇವ್ರನ್ನ ಹುಡುಕ್ತಾ ಇದೆ. ಮಾರ್ಕನ್ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 35ನೇ ವಚನ ಏನ್ ಹೇಳ್ತದೆ? ಮುಂಚಾನೆ ಇನ್ನು ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತೇನೋ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದ? ದೇವರ ಈ ದಿನದಲ್ಲಿ ನಾನು ಏನೇನು ಕಾರ್ಯಗಳು ಮಾಡ್ಬೇಕು, ಯಾರಿಗ ರೋಗ ವಾಸಿ ಮಾಡ್ಬೇಕು, ಯಾರಿಗೆ ಯಾವ ವಾಕ್ಯ ಹೇಳ್ಬೇಕು, ಕುರುಡನ್ನ ಕಣ್ಣು ಕೊಡ್ಬೇಕಾ, ಕುಟ್ರ ಕಾಲು ಕೊಡ್ಬೇಕಾ, ಏನೋ ರಕ್ತ ಕುಸುಮ ರೋಗ ಇರೋಂತ ವಾಸಿ ಮಾಡ್ಬೇಕಾ, ಸಾಯೋರ್ನ ಎಬ್ಬಿಸ್ಬೇಕಾ, ಆ ದೆವ್ವಗಳನ್ನ ಹಿಡ್ಕೊಂಡು ದೆವ್ವಗಳಿಂದ ಬಿಡಿಸ್ಬೇಕಾ, ಯಾರ್ಯಾರಿಗೆ ಏನೇನು ಕಾರ್ಯ ಮಾಡ್ಬೇಕು, ಈ ದಿನಕ್ಕೆ ಕಾರ್ಯ ಬೇಕಾದಂತ ಎಲ್ಲ ಆಶೀರ್ವಾದ ನಾನು ಕೊಡು ಅಂತೇಳಿ ಆತನು ಮುಂಚಾನೆ ಎದ್ದು ಹೋಗ್ಬಿಟ್ಟು ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇದ್ದ. ಅದಕ್ಕೆ ಆ ದಿನಲ್ಲ ಆತನು ಸೋತು ಹೋಗ್ತಾನೆ ಇರ್ಲಿಲ್ಲ. ಅದಕ್ಕೆ ಪ್ರತಿದಿನ ಮುಂಚಾನೆ ನಾವು ದೇವರ ಸನ್ನಿಧಿಯಲ್ಲಿ ಕೂಡಬೇಕು. ಕೂಡಿ ಬರುವಾಗ ಖಂಡಿತ ಇವತ್ತಲ್ಲ ನಾಳೆ ಆಶೀರ್ವಾದ ಬಂದೇ ಬರ್ತದೆ. ದೇವರು ಯಾವತ್ತೂ ತನ್ನ ಮಾತನ್ನ ನಿರ್ಲಕ್ಷ್ಯ ಮಾಡೋದಿಲ್ಲ. ದೇವ್ರು ಮಾತು ಕೊಟ್ಟಿದ್ದಾನೆ ಅಂದ್ರೆ ಅದನ್ನ ನೆರವೇರಿಸ್ತಾರೆ. ಅದಕ್ಕೆ ಯೇಸುಕ್ರು ಪ್ರತಿದಿನ ಮುಂಚಾನೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದಾನಿಯೇಲನು ದಿನಕ್ಕೆ 3 ಆವರ್ತಿ ದಾನಿಯೇಲ ಗ್ರಂಥ 6ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದು ಶಾಸನ ಇದೆ. ಅಲ್ಲಿ ಬೇರೆ ಯಾರು ದೇವ್ರಿಗೂ ಪ್ರಾರ್ಥನೆ ಮಾಡಬಾರ್ದು, ಯಾರು ಕೈ ಮುಗಿಬಾರ್ದು. ಈ ವಿಷಯ ಆತರ ಕೈ ಮುಗಿದ್ರೆ ಇಲ್ಲ ಪ್ರಾರ್ಥನೆ ಮಾಡಿದ್ರೆ ಅವ್ರ ಸಿಂಹಗಳಿಗೆ ಗವಿಗೆ ಹಾಕ್ಬಿಟ್ಟು ಅವ್ರ ಸಿಂಹಗಳು ತಿಂದಾಕೋ ರೀತಿಯಲ್ಲಿ ರಾಜ ಆಜ್ಞೆ ಹೊರಡ್ತಿದ್ದ. ಏನ್ ಆಜ್ಞೆ ಬಂದ್ರು ಅವನು ಪ್ರತಿದಿನ 3 ದಿನಕ್ಕೆ 3 ಆವರ್ತಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸಾರಿ ಪ್ರಾರ್ಥನೆ ಮಾಡ್ತಾ ಇದ್ದ. ಆ ಪ್ರಾರ್ಥನೆ ಏನ್ ಮಾಡ್ತು? ಸಿಂಹಗಳ ಬಾಯನ್ನು ಕಟ್ಟಬಿಡ್ತು. ಆ ಪ್ರಾರ್ಥನೆ ಅವರು ಮಾಡಿದ್ರಿಂದ ಅವ್ರು ತಗೊಂಡೋಗಿ ಸಿಂಹಗಳ ಗವಿಯಲ್ಲಿ ಹಾಕ್ಬಿಟ್ರು. ಆದ್ರೆ ದೇವದೂತನ್ ಬಂದಲ್ಲಿ ಏನ್ ಮಾಡ್ತಾನೆ? ಇವತ್ತು ಅವನೊಬ್ಬನೇ ಬಂದಿರೋದು, ಇವತ್ತು ಬಿಟ್ಬಿಡ್ರಿ ಅವನು ಟಚ್ ಮಾಡ್ಬೇಡ್ರಿ. ಅವನ್ ದೇವರ ಮಗನು, ದೇವರ ಸೇವಕನು, ಅವನ್ ಟಚ್ ಮಾಡ್ಬೇಡ್ರಿ, ನಾಳೆ ಒಳ್ಳೆ ಊಟ ಕೊಡ್ತೀನಿ ಅಂತೇಳಿ ಆ ದಿನ ಆ ದೇವದೂತರು ಹೋಗಿ ಆ ಸಿಂಹಗಳ ಬಾಯಿ ಕಟ್ತಾನೆ. ಅವ್ ಸೈಲೆಂಟ್ ಆಗಿರ್ತವೆ. ಬೆಳಗ್ಗೆ ರಾಜನ್ ಬಂದ ಅವನ ಮೇಲಕ್ಕೆ ಎಬ್ಬಿಸ್ತಾನೆ. ದಾನಿಯೇಲ್ ಮೇಲೆ ಯಾರು ದೂರ ಓಡಿಸಿರ್ತಾರ ಅವ್ರನ್ನೆಲ್ಲ ತಂದಾಕ್ರಿ ಅಂತಾನೆ. ಸುಮಾರು ಜನ ಇರ್ತಾರೆ. ಅವ್ರೆಲ್ಲ ತಂದು ಗವಿಯಲ್ಲಿ ಹಾಕುವಾಗ ಸಾಮಾನ್ಯವಾಗಿ ಸಿಂಹಗಳು ಮೂಳೆ ತಿನ್ನೋದಿಲ್ಲ. ಮಾಂಸ ಎಷ್ಟಿದೆಯೋ ಅಷ್ಟೇ ಕಿತ್ಕೊಂಡು ತಿಂದು ಬಿಟ್ಬಿಡ್ತವೆ. ಆದ್ರೆ ಅವು ಎಷ್ಟು ಹಸ್ಕೊಂಡಿತ್ತೋ ಆ ಮೂಳೆಗಳು ಕೂಡ ಚೂರ್ ಮಾಡ್ಬಿಟ್ವಂತೆ.
ಯಾಕೆ? ಪ್ರಾರ್ಥನೆ ಮನುಷ್ಯನನ್ನು ಬದುಕಿಸ್ತದೆ. ಎಂತ ಅಪಾಯ ಬಂದ್ರು ಪ್ರಾರ್ಥನೆ ಮನುಷ್ಯನ ದಾವಿದನ್ ಕೂಡ ಹೇಳ್ತಿದ್ರು, ಒಂದ್ ಕಡೆ ಬರೀತಾನೆ ಇಲ್ಲಿ 119ನೇ ಅಧ್ಯಾಯ 164ನೇ ವಚನದಲ್ಲಿ ಆತನ ಏನ್ ಹೇಳ್ತಾನೆ, ನಿನ್ನನ್ನು ದಿನಕ್ಕೆ 7 ಸಾರಿ ಕೊಂಡಾಡ್ತೇನೆ ಅಂತಾನೆ. ದಿನಕ್ಕೆ 7 ಸಾರಿ. ಮತ್ತು ರಾತ್ರಿ ಜಾವದಲ್ಲಿ ಹಾಸಿಗೆ ಮಲಗುವಾಗಲೂ ನೀನು ಧ್ಯಾನ ಮಾಡ್ತೀನಿ ಅಂತಾನೆ. ದಿನಕ್ಕೆ 3 ಆವರ್ತಿ ನೀನು ಪ್ರಾರ್ಥಿಸ್ತೇನೆ ಅಂತಾನೆ. ದಾವಿದನ ಕೊನೆಯಲ್ಲಿ ಒಂದು ತೀರ್ಮಾನ ಬಂದ್ಬಿಡ್ತಾನೆ, ನನ್ನ ಜೀವಿತ ಕಾಲದಲ್ಲಿ ನಿನ್ನ ಮಂದಿರದಲ್ಲಿ ವಾಸ ಮಾಡಿದ್ರೆ ಸಾಕು, ನಿನ್ನ ಸನ್ನಿಧಿಯಲ್ಲಿ ನಾನು ನಿನ್ನ ಕಾಯ್ತಾ ಇದ್ರೆ ಸಾಕು ಅನ್ನೋ ತೀರ್ಮಾನ ಬಂದ್ಬಿಡ್ತಾನೆ. ಹಾಗಾಗಿ ಆ ಯಾರು ದೇವರಲ್ಲಿ ನಂಬಿಕೆ ಇಡ್ತಾರೋ ಅವ್ರನ್ನ ದೇವ್ರ ಏನ್ ಮಾಡ್ತಾನೆ, ಹುಡುಕೋದಾದ್ರೆ ಅವ್ರಿಗೆ ಸಿಗ್ತಾನೆ. ಮತ್ತು ಅಲ್ಲಿ 2ನೇ ಭಾಗ ಏನಿದೆ, ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತ ಬಿಡೋ ಒಂದು ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 9ನೇ ವಚನ ಕೊನೆ ಭಾಗ. ಏನು, ನೀನು ಆತನ ಹುಡುಕೋದಾದ್ರೆ ಆತ ನಿನ್ಗೆ ಸಿಕ್ಕುವನು, ಆತನ ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿ ಬಿಡುವನು. ನೀನ್ ಯೇಸು ಸ್ವಾಮಿನ ಬಿಟ್ರೆ ನಿನ್ನ ಶಾಶ್ವತವಾಗಿ ತಳ್ಳಿ ಬಿಡ್ತಾನಂತೆ, ಮತ್ತೆ ನೀನ್ ಸೇರಿಸ್ಕೊಳ್ಳೋದಿಲ್ಲ. ಬೈಬಲ್ ಅಲ್ಲಿ ಕೆಲವರು ಇದ್ದಾರೆ ವ್ಯಕ್ತಿಗಳು, ಅಂತವ್ರು ಯೇಸು ಸ್ವಾಮಿ ಸೈತಾನ್ಗೆ ಒಪ್ಪಿಸ್ಕೊಟ್ಬಿಡ್ತಾನಂತೆ. ಇವ್ರು ನನ್ನ ರಾಜ್ಯದವರಲ್ಲ, ಇವ್ರು ನಿನ್ನ ರಾಜ್ಯದವರೇ, ಇವರು ನರಕದಲ್ಲೇ ಸಾಯ್ಬೇಕು ಅಂತೇಳಿ ಯೇಸು ಸ್ವಾಮಿ ಸೈತಾನ್ಗೆ ಒಪ್ಪಿಸ್ಕೊಟ್ಬಿಡ್ತಾನಂತೆ. ಹಾಗೆ ದೇವರ ಮಾತು ಕೇಳಿ ಕೇಳಿ ತಪ್ಪು ಮಾಡ್ತಾ ಇದ್ರೆ, ದೇವ್ರ ಮಾತು ಕೇಳಿ ಕೇಳಿ ದೇವ್ರಿಗೆ ವಿರುದ್ಧವಾಗಿ ಪಾಪ ಮಾಡ್ತಾ ಇದ್ರೆ ದೇವ್ರನ್ನ ಮಾಡ್ತಾನ ಅಂತವ್ರನ್ನ ಬಿಟ್ಟು ಬಿಡ್ತಾನೆ. ನಾವು ದೇವ್ರನ್ನ ಬಿಟ್ಬಿಟ್ರೆ ದೇವ್ರು ನಮ್ಮನ್ನ ಶಾಶ್ವತವಾಗಿ ತಳ್ಳಿಬಿಡ್ತಾನೆ. ಆದ್ರಿಂದ ನಾವು ದೇವ್ರನ್ನ ಬಿಡಬಾರ್ದು. ನಮ್ ದೇವರು ಒಂದು ಕಷ್ಟ ಬಂತ, ದೇವ್ರ ಸ್ತೋತ್ರ, ಅದನ್ನು ಬಿಡಿಸಲು ಆತನ ಶಕ್ತನು, ಆತನಿಗೆ ಅಸಾಧ್ಯವಾದ ಯಾವುದಿಲ್ಲ. ಒಂದು ಕಷ್ಟ ಬಂದ್ರೆ ಅದರಿಂದ ಏನೋ ಒಂದು ಪ್ರತಿಫಲ ಇದೆ ನಮ್ಗೆ, ಅದರಿಂದ ಏನೋ ಒಂದು ಆಶೀರ್ವಾದ ಇದೆ, ಖಂಡಿತ ಆತನು ಕೊಡ್ತಾನೆ. ಅದನ್ನ ನಮ್ ಕಲಿಸೋದಕ್ಕಾಗಿ, ಎಚ್ಚರಿಕೆ ಕೊಡುವುದಕ್ಕಾಗಿ ಒಂದು ಶೋಧನೆ ಕೊಡ್ತಾನೆ. ಆವಾಗ ನಾವು ಸೋತು ಹೋಗ್ಬಾರ್ದು. ನಾವೇನ್ ಮಾಡ್ಬೇಕು, ದೇವ್ರನ್ನ ಪ್ರಾರ್ಥನೆ ಮಾಡ್ಬೇಕು. ನಾವು ದೇವ್ರ ಪ್ರಾರ್ಥನೆ ಮಾಡಿದ್ರೆ ಇದ್ ಮಾಡ್ತಾನೆ. ಆತನ ಬಿಟ್ರೆ ನಿನ್ನನ್ನು ಶಾಶ್ವತ ತಳ್ಳಿಬಿಡು ಅಂದ್ರೆ ನಾವು ನೋಡ್ತೀವಿ. ಒಂದು ಸಮಯ ಅದರಲ್ಲಿ 15ನೇ ಅಧ್ಯಾಯ 26ನೇ ವಚನದಲ್ಲೂ ನೋಡ್ತೀವಿ. ಅಲ್ಲಿ ಸೌಲನು ಇದ್ದಾನೆ. ಸೌಲನು ಮೊದಲನೇ ರಾಜನು, ದೇವರು ಆರಿಸ್ಕೊಂಡಂತ ರಾಜನು. ಆದ್ರೆ ಸೌಲನ್ನ ಬಿಟ್ಟು ಬಿಡ್ತಾನೆ ದೇವ್ರು. ಯಾಕೆ ಬಿಟ್ಟು ಬಿಡ್ತಾನಂದ್ರೆ ಅವನ್ ದೇವ್ರ ಮಾತು ಕೇಳಲ್ಲ, ದೇವ್ರ ವಿರುದ್ಧವಾಗಿ ಕಾರ್ಯಗಳು ಮಾಡಕ್ ಹೋಗ್ತಾನೆ. ದೇವ್ರು ಹೇಳ್ದಂಗೆ ಮಾಡಿಲ್ಲ. ನೋಡಮ್ಮ, ಓದು. ಅದಕ್ಕೆ ಸಮುವೇಲನು, ನಾನು ಹಿಂದಿರುಗಿ ನಿನ್ನ ಜೊತೆಯಲ್ಲಿ ಬರುವುದಿಲ್ಲ, ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟದರಿಂದ ಆತನು ನಿನ್ನನ್ನು ಇಸ್ರಾಯೇಲ್ಯರ ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ಹೇಳಿ ಸಮುವೇಲನು ಹೇಳ್ತಾ ಇದ್ದಾನೆ. ಏನಂತ, ನಾನ್ ನಿನ್ನಿಂದೆ ಬರೋದಿಲ್ಲ ಅಂದ್ರೆ ನನ್ನ ಜೊತೆಯಲ್ಲಿ ಭಾವ ಅಂತ ಏನೋ ಸಮುವೇಲನ ಗೋಗರಿತಾನೆ. ಒಬ್ಬ ಸೇವಕನನ್ನ, ರಾಜನು ಗೋಗರಿತಾನೆ ಸೇವಕನನ್ನ, ನಿಂದೆ ಬಾ, ಶತ್ರುಗಳು ನನ್ನ ಕಾಟ ಆಗಿದೆ, ಅವ್ರು ಯುದ್ಧಕ್ಕೆ ಬರ್ತಾರೆ, ನಾನು ಏನ್ ಮಾಡ್ಬೇಕಂದ್ರೆ, ನೀನು ದೇವ್ರ ಆಜ್ಞೆ ಬಿಟ್ಟಿದ್ಯಪ್ಪ, ದೇವ್ರ ಆಜ್ಞೆ ನೀನ್ ನಡ್ಲಿಲ್ಲ, ಅದಕ್ಕೇನೋ ನೀನು ಯೆಹೋವನ ಮಾತನ್ನು ತಳ್ಳಿ ಬಿಟ್ಟಿದ್ರಿಂದ ದೇವರು 2-3 ಕಾರ್ಯ ಅವ್ನಿಗೆ ಹೇಳ್ತಾನೆ. ಅವ್ನು ಮಾಡೋಲ್ಲ ಸರಿಯಾಗಿ. ಅವ್ರು ಮಾಡದೆ ದೇವ್ರ ಮಾತನ್ನು ತಳ್ಳಿಬಿಡ್ತಾನೆ. ಅದಕ್ಕೆ ದೇವ್ರ ಏನ್ ಮಾಡ್ತಾನೆ, ಆ ದೇವ್ರ ಕೋಪ ಬರ್ತದೆ. ನನ್ನ ಮಾತು ನೀನ್ ಕೇಳಿದ್ಮೇಲೆ ನಿನ್ ಮಾತು ನಾನು ಯಾಕೆ ಕೇಳ್ಬೇಕು ಅಂತೇಳಿ ಏನ್ ಮಾಡ್ತಾನೆ, ಆತ ನಿನ್ನನ್ನು ಇಸ್ರಾಯೇಲರ ಅರಸತನದಿಂದ ತಳ್ಳಿಬಿಟ್ಟಿದ್ದಾನೆ. ಅಂದ್ರೆ ರಾಜನ ತನದಿಂದ ತೆಗೆದಾಕ್ತಾನಪ್ಪ. ಕೊನೆಗೆ ಅವನ್ ಏನ್ ಮಾಡ್ತಾನೆ ಅಂದ್ರೆ, ಅವನ ಕತ್ತಿ ಅವನೇ ತಗೊಂಡು ಅವನೇ ಇರಿದು ಅವನೇ ಆ ಕತ್ತಿ ಮೇಲೆ ಬಿದ್ದು ಸಾಯ್ತಾನೆ. ಅಂತ ಸ್ಥಿತಿಗೆ ಬಂದ್ಬಿಡ್ತಾನೆ. ಅದೇ ದೇವ್ರ ಮಾತು ಅವನು ಕೇಳಿದ್ದಿದ್ರೆ ಅವನು ರಾಜನಾಗಿರ್ತಾ ಇದ್ದ, ಇನ್ನೂ ಅಷ್ಟು ವರ್ಷ ರಾಜನಾಗಿರ್ತಾ ಇದ್ದ, ಅವನ ಮಕ್ಕಳು ರಾಜರಾಗ್ತಾ ಇದ್ರು. ಆದ್ರೆ ಅವನು ಮಾಡಿದ ತಪ್ಪಿಗೆ ಅವನು, ಅವನ ಮಕ್ಕಳು, ಕುಟುಂಬ ಎಲ್ಲ ಒಂದೇ ದಿವಸ ಸತ್ತು ಹೋಗ್ಬಿಡ್ತಾರೆ. 31ನೇ ಅಧ್ಯಾಯದಲ್ಲಿ ಇದೆ ಅದು. ಒಂದು ಸಮಯ ಎಲ್ಲ 31ನೇ ಅಧ್ಯಾಯದಲ್ಲಿ ಇದೆ. ಹಾಗಾಗಿ ಪ್ರಿಯರೇ, ನಾವೇನಾಗ್ಬೇಕಂದ್ರೆ ದೇವರ ಮಾತನ್ನ ಹಿಡ್ಕೊಂಡ್ರೆ ದೇವರು ನಮ್ಮನ್ನ ಹಿಡ್ಕೊಳ್ತಾನೆ. ಅದಕ್ಕೆ ತನ್ನ ಮಗನಿಗೆ, ಯಾರು ದಾವೀದನಾದಂತ ರಾಜನು, ಅವನೇನ್ ಮಾಡ್ತಾನೆ, ತನ್ನ ಮಗನಿಗೆ ಬುದ್ಧಿವಾದ ಹೇಳ್ತಾ ಇದ್ದಾನೆ. ನನ್ನ ಮಗನಾದ ಸೊಲೊಮೋನನೇ, ಏನೋ ನೀನಂತೂ ನಿನ್ನ ತಂದೆ ದೇವರನ್ನು ಅರಿತುಕೊಂಡು ನಿನ್ ದೇವ್ರ ಎಂತವನಂತ ತಿಳ್ಕೊಪ್ಪ. ಮೊದಲು ನಿನ್ ದೇವ್ರ ಎಂತವನಂದ್ರೆ ಆತನು ಏನಾಗಿದ್ದಾನೆ, ತಿಳಿದುಕೊಂಡು ಸಂಪೂರ್ಣ ಹೃದಯದಿಂದ ಮನಸ್ಸು ಸಂತೋಷದಿಂದಲೂ ಆತನ ಸೇವಿಸು, ಆತನ ಆರಾಧಿಸು, ಆತನ ವಿಧೇಯನಾಗಿರು.
ಮತ್ತು ಆತನ ಯಾಕೆ ವಿಧೇಯನಾಗ್ಬೇಕಂದ್ರೆ ಅವನೇನಾಗಿದೆ, ಯೆಹೋವನು ಏನು ಎಲ್ಲಾ ಹೃದಯಗಳನ್ನು ವಿಚಾರಿಸುವನು, ಎಲ್ಲಾ ಮನಸ್ಸಂಕಲ್ಪ ಬಲ್ಲವನು ಆಗಿರ್ತಾನಲ್ಲ. ಪ್ರತಿಯೊಬ್ಬರು ಹೃದಯ ವಿಚಾರಿಸ್ತಾನೆ, ಪ್ರತಿಯೊಬ್ಬರ ಮನಸ್ಸಂಕಲ್ಪ ಏನಂದ ಆತನ ಬಲ್ಲವನಾಗಿದ್ದಾನೆ. ಆದ್ರಿಂದ ನೀನೇನ್ ಮಾಡ್ಬೇಕು, ಆತನ ಸೇವಿಸು. ಎಚ್ಚರವಾಗಿ ನೀನು ಆತನ ಬಿಟ್ಬಿಟ್ರೆ ಆತನ ನಿನ್ನ ಬಿಟ್ಟು ಬಿಡ್ತಾನಪ್ಪ, ಶಾಶ್ವತವಾಗಿ ತಳ್ಳಿ ಬಿಡ್ತಾನಂತ ಹೇಳ್ತಾನೆ. ದೇವ್ರು ಕೂಡ ಇನ್ನೊಂದ್ ಕಡೆ ಅವನಿಗೆ ವಾಗ್ದಾನ ಮಾಡ್ತಾನೆ, ನಿನ್ನ ತಂದೆಯಾದ ದೇವರ ಹಾಗೆ ನಿನ್ನ ತಂದೆಯಾದ ದಾವೀದನಾಗೆ ನೀನ್ ನಡ್ಕೊಂಡ್ರೆ, ನನ್ನ ಮಾತಿನನುಸಾರ ನೀನ್ ನಡ್ಕೊಂಡ್ರೆ ನಿನ್ನನ್ನ ದೀರ್ಘವಾಗಿ ಆಶೀರ್ವಾದ ಮಾಡ್ತೀನಂತಾನೆ. ಅದು ವಾಗ್ದಾನ ಮಾಡ್ತಾನೆ. ಆದ್ರೆ ಸೊಲೊಮೋನನು ಕೊನೆಯಲ್ಲಿ ದಾರಿ ತಪ್ಪು ಬಿಡ್ತಾನೆ. ತಪ್ಪುವಾಗ ಅವನು ಕೂಡ ಕಿತ್ತಾಕ್ಬಿಡ್ತಾನೆ. ಯಾರು ನೀನಾಗ್ಲಿ ನಾನಾಗ್ಲಿ ಯಾರೇ ಆಗ್ಲಿ, ನಾವು ದೇವ್ರ ಮಾತು ಕೇಳಿದ್ರೆ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾನೆ, ಕೈ ಬಿಡೋದಿಲ್ಲ. ನಾವು ದೇವ್ರ ಮಾತು ಕೇಳಲಿಲ್ಲ ಅಂದ್ರೆ, ನಾವು ಆತನ ಬಿಟ್ಬಿಟ್ರೆ ಆತನ ನಮ್ಮನ್ನು ಕೂಡ ಏನ್ ಮಾಡ್ತಾನಂತೆ, ಶಾಶ್ವತವಾಗಿ ತಳ್ಳಿ ಬಿಡ್ತಾನೆ. ಅದನ್ನ ಪ್ರಿಯ ನನ್ನ ಸಹೋದರ ಸಹೋದರರೇ, ನಾವೇನಾಗಿರ್ಬೇಕಂದ್ರೆ ದೇವರನ್ನ ಯಾವಾಗ್ಲೂ ಕೈಯಲ್ಲಿ ಇರ್ಬೇಕು. ಇದು ಯೇಸು ಸ್ವಾಮಿ ಕೈ ಅನ್ಕೊಳ್ರಿ, ಇದು ನಮ್ಮ ಕೈ ಅನ್ಕೊಳ್ರಿ. ನಾವ್ ಹಿಂಗ ಆತನ ಕೈ ಬಿಡ್ಬೇಕು. ಅಪ್ಪ, ಈಗ ನನ್ನನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಬಿಟ್ಟಿದ್ದೀನಿ, ನಿನ್ನ ಇಷ್ಟದ ಪ್ರಕಾರ ನಾನು ನಡೆಸು. ನಾನು ಹಿಡ್ಕೊಂಡ್ರೆ ನಾನು ಬಿಟ್ಬಿಡ್ತೀನಿ, ನೀನ್ ನನ್ನ ಹಿಡ್ಕೊಂಡ್ರೆ ನಾನು ನಡೆಸು ಅಂತ ಹೇಳಿ ದೇವ್ರಿಗೆ ಒಪ್ಪಿಸುವಾಗ ದೇವ್ರ ಏನ್ ಮಾಡ್ತಾನೆ, ನಮ್ಮನ್ನ ಜೀವಿತ ಹಂತದವರೆಗೂ ಕೊನೆ ಉಸಿರಿರೋ ತನಕ ಕಾಪಾಡೋದಲ್ಲದೆ ನಿತ್ಯ ಜೀವಿತ ಆತ ನಮ್ಗೆ ಕೊಡ್ಲಿಕ್ಕೆ ಇದ್ದಾನೆ ಅಂತ ದೇವಾದಿ ದೇವರಿಗೆ ಮಹಿಮೆ ಉಂಟಾಗ್ಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಅಪ್ಪ, ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ ಆ ಬುದ್ಧಿವಾದ ಹೇಳಿದ ರೀತಿಯಲ್ಲಿ ಇವತ್ತು ನೀವು ನಮಗೆ ಅಪ್ಪ ದಾವೀದನ ಮುಖಾಂತರ ಸೊಲೊಮೋನ ಮುಖಾಂತರ ಬುದ್ಧಿವಾದಗಳು ಹೇಳ್ಕೊಟ್ಟಿದೀಯಪ್ಪ. ಹೌದು ಸ್ವಾಮಿ, ನಾವು ನಿನ್ನನ್ನು ಬಿಡದೆ ಅಪ್ಪ, ನಿನ್ನನ್ನು ಹಿಡಿದು ನಿನ್ನ ವಾಕ್ಯಾನುಸಾರವಾಗಿ ನಾವು ಜೀವಿಸಿ ಅಪ್ಪ ದೊಡ್ಡ ಆಶೀರ್ವಾದ ಹೊಂದುವ ಹಾಗೆ ನೀನ್ ತಾನೇ ಸಹಾಯ ಮಾಡು. ಈ ವಾಕ್ಯವನ್ನು ಕೇಳಿದ ನಿನ್ನ ಮಕ್ಕಳೆಲ್ಲರನ್ನ ಆಶ್ರಯಿಸಪ್ಪ, ಅವ್ರಿಗಿರುವಂತ ಎಲ್ಲ ಕೊರತೆಗಳನ್ನ ನೀಗಿಸಿ. ಸೊಲೊಮೋನ ಯಾವ ರೀತಿ ತಂದೆಯ ಮಾತನ್ನು ಕೇಳಿ ವಾಕ್ಯಾನುಸಾರವಾಗಿ ನಡೆದುಕೊಂಡನೋ, ಅವನ 40 ವರ್ಷ ಆ ಸೊಲೊಮೋನ ಜೀವಿತದಲ್ಲಿ ಸಮಾಧಾನ ಕೊಟ್ಟು ಅವನ ರಾಜ್ಯವನ್ನು ವಿಸ್ತರಿಸಿ ಅಧಿಕವಾದ ಜ್ಞಾನವನ್ನು ಕೊಟ್ಟು ನಡೆಸಿದ ರೀತಿಯಲ್ಲಿ ಈ ವಾಕ್ಯವನ್ನು ಕೇಳಿದ ನಿನ್ನ ಮಕ್ಕಳೆಲ್ಲರನ್ನು ಆಶೀರ್ವದಿಸಿ ನೀನ್ ತಾನೇ ಕಾಪಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆ. ಆಮೆನ್.